ನಿಮ್ಮೆಲ್ಲರ ಆರಾಧ್ಯ ದೈವವಾಗಿರ್ತಕ್ಕಂಥ ಮರಿಬಸವ ಶಿವಗಳ ಕೃಪೆಯನ್ನು ನಿಮ್ಮೆಲ್ಲರಿಗೆ ಯಾಚಿಸಿಕೊಂಡು ಇಂದು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮದ ಸಮಾವೇಶದ ಒಂದು ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಾದ ಶ್ರೀ ಶಬ್ರ ಮರಿಬಸವರಾಜೇಂದ್ರ ದೇಶಕೇಂದ್ರ ಮಹಾಸ್ವಾಮೀಜಿಯವರ ಶ್ರೀ ಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನೋರ್ವ ಪರಮ ಪೂಜ್ಯರಾಗಿರ್ತಕ್ಕಂಥ ದೊಡ್ಡ ಬಸವ ಮಹಾಸ್ವಾಮೀಜಿಯವರ ಶ್ರೀ ಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ಹೇಳಿರುವಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಬಿ ಟಿ ನಾಯ್ಕರವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ನಾಡಗೌಡರವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಬ್ಯಾಗ್ವಾಟ್ ಬಸವನಗೌಡರವರೇ, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡಬಸಪ್ಪಗೌಡನವರೇ, ದೇಶವನ್ನು ಕಾಯ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಾಜಿ ಸೈನಿಕ ವರ್ಗದವರೇ ಹಾಗೂ ಅವರ ಕುಟುಂಬ ವರ್ಗದವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂದರೆ ಇವತ್ತು ನೀವು ಉಡಿ ತುಂಬಿಸಿಕೊಳ್ಳುವಂತಹ ತಾಯಿಯಂದರು, ಆ ಎಲ್ಲ ತಾಯಿಯಂದರೆ, ಮಹಿಳಾ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಸದ್ಭಕ್ತ ಸಂದೋಹವೇ ಹಾಗೂ ತಾಯಿಯಂದರೆ, ಇದು ಒಂದು ತ್ರಿವೇಣಿ ಸಂಗಮ. ನೀವು ಆಗಲೇ ತ್ರಿವೇಣಿ ಸಂಗಮ ಅಂದರೆ ನಿಮಗೆ ಕಲ್ಪನೆ ಬರುವಂತಹದ್ದು ಕುಂಭಮೇಳ, ಹೌದಾ? ಎಷ್ಟೋ ಜನ ನೀವೆಲ್ಲ ಮೇಳಕ್ಕೆ ಹೋಗಿ ಬಂದಿರಿ ನೀವು. ಅದು ತ್ರಿವೇಣಿ ಸಂಗಮ. ಅದು ಗಂಗಾ ಯಮುನಾ ಸರಸ್ವತಿಯ ಒಂದು ತ್ರಿವೇಣಿ ಸಂಗಮ. ಅದು ಆ ತ್ರಿವೇಣಿ ಸಂಗಮದಲ್ಲಿ ನೂಕಲುಂಟು, ಗದ್ದಲುಂಟು, ಜೊತೆಗೆ ಅಶಾಂತಿಯ ವಾತಾವರಣ ಉಂಟು, ಹೌದಲ್ಲ? ಆ ಸಮ್ಮೇಳನದಲ್ಲಿ ನೂಕಾಟಿದೆ, ಗದ್ದಲ ಇದೆ, ಕೊನೆಗೆ ಒಂದು 3-4 ಮಂದಿ ಹೋದವರು ಅದಾರೆ, ಅನ್ನ ಇಲ್ಲದೆ ನೀರಿಲ್ಲದೆ ಯಾಕಾರೆ ಬಂದೇವಪ್ಪ ಅನ್ನೋರು ಅದಾರ, ಬಂದು ಈ ನೀರಿನೊಳಗೆ ಸ್ನಾನ ಮಾಡಿ ನಾವು ಏನು ಪುಣ್ಯ ಕಟ್ಕೊಳ್ಬೇಕಪ್ಪ ಅನ್ನೋರು ಅದಾರ. ಅದೊಂದು ರೀತಿಯ ತ್ರಿವೇಣಿ ಸಂಗಮ ಅದು. ಆದರೆ ಆ ತ್ರಿವೇಣಿ ಸಂಗಮಕ್ಕೂ ಈ ತ್ರಿವೇಣಿ ಸಂಗಮಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಇಲ್ಲಿ ಇರುವಂತಹ ತ್ರಿವೇಣಿ ಸಂಗಮ ಯಾವುದಪ್ಪ ಅಂತಂದರೆ, ಅಡವಿ ಸಿದ್ದೇಶ್ವರ ಒಂದು ನೂತನವಾಗಿ, ಸುಂದರವಾಗಿ, ಅದ್ಭುತವಾಗಿ, ಅರ್ಥಪೂರ್ಣವಾಗಿ ಶಿಲಾ ದೇವಸ್ಥಾನದ ಒಂದು ಕಟ್ಟಣದ ಲೋಕಾರ್ಪಣೆ, ಉದ್ಘಾಟನೆ. ಇನ್ನು ಎರಡನೇದು, ನಿಮ್ಮ ಉಟುಕನೂರಿನ ಮರಿಬಸವರಾಜ ದೇಶಕೇಂದ್ರ ಮಹಾಸ್ವಾಮೀಜಿಯವರ ಪಟ್ಟಾಧಿಕಾರ ಮಹೋತ್ಸವ. ಮೂರನೇದು, ಈ ಕಾರ್ಯಕ್ರಮದಲ್ಲಿ ದೇಶವನ್ನು ಕಾಯ್ದ ಸೈನಿಕರನ್ನು, ಹೊಟ್ಟೆಗೆ ಅನ್ನ ಕೊಡುವಂಥ ರೈತ ಸಮಾವೇಶವನ್ನು, ಮಕ್ಕಳಿಗೆ ಸಂಸ್ಕಾರವನ್ನು ಈಯುವಂಥ ತಾಯಂದರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ. ಈ ಮೂರು ತ್ರಿವೇಣಿ ಸಂಗಮದ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಇವತ್ತು ಅಲ್ಲಿ ನೂಕಾಟ ಉಂಟು, ಗದ್ದಲ ಉಂಟು, ಅಶಾಂತಿ ಉಂಟು. ಇಲ್ಲಿ ಮನಸ್ಸಿಗೆ ಶಾಂತಿ ಉಂಟು, ಸಮಾಧಾನ ಉಂಟು, ಬದುಕಿನ ಸಾರ್ಥಕತೆಯನ್ನು ಸಾರುವಂಥ ಏನಾದರೂ ಕಾರ್ಯಕ್ರಮ ಇದ್ದರೆ ಅದು ಇವತ್ತು ಉಡಿ ತುಂಬುವಂಥ ಕಾರ್ಯಕ್ರಮ ಅಂತ ನಾವೆಲ್ಲ ಭಾವಿಸ್ಕೋಬೇಕಾಗ್ತದೆ. ಅಲ್ಲಿ ಅಶಾಂತಿ ಇದ್ದರೆ ಇಲ್ಲಿ ಶಾಂತಿ ಇದೆ.
ಅಲ್ಲಿ ಅನ್ನಕ್ಕೆ ಪರದಾಡಿದರೆ ಇಲ್ಲಿ ಪ್ರಸಾದಕ್ಕೆ ಪರದಾಡುವಂಥ ಅವಶ್ಯಕತೆಯೇ ಇಲ್ಲ. ಅಲ್ಲಿ ಕಣ್ಣೀರು ಹಾಕೊಂಡು ಹೋದರೆ ಇಲ್ಲಿ ಉಡಿ ತುಂಬಿಕೊಂಡು ಏನದ ಸಂತೋಷವಾಗಿ ಹೋಗುವಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಕುಟುಕನೂರಿನ ಶ್ರೀಮಠದಲ್ಲಿ ಜರುಗ್ತಾ ಇದೆ. ತುಂಬ ಸಂತೋಷದಾಯಕವಾಗಿರುವಂತಹದ್ದು. ಇನ್ನು ಉಡಿ ತುಂಬುವಂಥ ಒಂದು ಪ್ರಸಂಗವನ್ನು ನಮ್ಮ ಮಾನವೀಯ ಪರಮ ಪೂಜ್ಯರೆಲ್ಲ ಹೇಳಿದ್ದಾರೆ. ನಿಮಗೆಲ್ಲ ಇದೇನು ಹೊಸದಲ್ಲ, ಉಡಿ ತುಂಬಿಕೊಳ್ಳೋದು, ಹೋಗೋದು, ಬರೋದು ನೀವೆಲ್ಲ ಮಾಡಿರ್ತೀರಿ. ಆದರೆ ಅದು ಏತಕ್ಕೆ ಮಾಡ್ತಾರೆ, ಹೇಗೆ ಮಾತಾಡ್ತಾರೆ, ಅದರಲ್ಲಿರ್ತಕ್ಕಂಥ ವಿಶೇಷತನೆಗಳು, ವೈಶಿಷ್ಟ್ಯಗಳೇನೆಲ್ಲ ನಮ್ಮ ಮಾನವೀಯ ಪರಮ ಪೂಜ್ಯರು ವಿವರಣೆ ಮಾಡಿದ್ದಾರೆ. ನಾನು ಅದನ್ನೆಲ್ಲ ಹೇಳೋದಿಲ್ಲ. ನಾನು ಬೇರೆ ಒಂದು ರೀತಿಯ ಸಂದರ್ಭವನ್ನು ನಾನು ಇಲ್ಲಿ ಬಳಕೆ ಮಾಡ್ಕೊತೀನಿ. ಭಾಳ ಅರ್ಥಪೂರ್ಣವಾಗಿರುವಂತಹದ್ದು. ಒಮ್ಮೆ ನಮ್ಮ ದೇಶಕ್ಕೆ ನೊಬೆಲ್ ಪಾರಿತೋಷಕ ಬಂತು. ಆ ಸಂಸ್ಥೆಯಿಂದ ಒಂದು ಲೆಟರ್ ಬರುತ್ತೆ. ಯಾರಿಗೆ? ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ. ಏನಿಲ್ಲ, ನಿಮ್ಮ ಕೃತಿ ಗೀತಾಂಜಲಿಗೆ ಏನದ ನಾವು ನೊಬೆಲ್ ಪಾರಿತೋಷಕವನ್ನು ಕೊಡ್ತಾ ಇದ್ದೀವಿ ಅಂತ ಒಂದು ಲೆಟರ್ ಬರ್ತದೆ. ಅದು ಲೆಟರ್ ನೋಡಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಸುಮ್ಮನೆ ನೋಡಿ ಏನದ ಹಾಗೆ ಟೇಬಲ್ ಮೇಲೆ ಇಟ್ಬಿಟ್ರು. ಅದು ಈ ಸುದ್ದಿ ಸ್ವಲ್ಪ ಮಾಧ್ಯಮದ ಮೇಲೆ ಬಂದ ಮೇಲೆ, ಪತ್ರಿಕೆ ಒಳಗೆ ಬಂದ ಮೇಲೆ, ಪತ್ರಕರ್ತರು ಅವರು ಇವರು ಎಲ್ಲರೂ ಏನದ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಏನದ ಭೇಟಿ ಆಗೋಕ್ಕೆ ಬಂದ್ರಂತೆ. ಬಂದು ಅವ್ರಿಗೇನದ, ಇಲ್ಲ ನಿಮ್ಮ ಕೃತಿಗೇನದ ಈ ನೊಬೆಲ್ ಪಾರಿತೋಷಕ ಬಂದದ, ಭಾಳ ಸಂತೋಷ ಆಯಿತು, ಹಾಗೆ ಹೀಗೆ ಅಂಥೇಳಿ ಏನದ ಹೊಗಳಿ ಫೋಟೋ ತಕ್ಕೊಂಡು ಅದು ಮಾಡಿ ಇದು ಮಾಡಿ ಹೋದರು. ರವೀಂದ್ರನಾಥ್ ಟ್ಯಾಗೋರ್ ಅವರು ಸುಮ್ಮನೆ ಅವರಿಗೆ ಬಂದವರಿಗೆ ಏನದ ಒಂದಿಷ್ಟು ಏನು ಹೇಳಬೇಕು ಅಷ್ಟು ಹೇಳಿ ಸಂಕ್ಷಿಪ್ತವಾಗಿ ಹೇಳಿ ಅವ್ರನ್ನೇನದ ಕಳಿಸಿದ್ರು. ಟ್ಯಾಗೋರ್ ಅವರ ಒಂದು ಆಪ್ತ ಟ್ಯಾಗೋರ್ ಅವರಿಗೆ ಒಂದು ಪ್ರಶ್ನೆ ಮಾಡ್ತಾನಂತೆ. ಅಲ್ಲ ರವೀಂದ್ರನಾಥ್ ಟ್ಯಾಗೋರ್ ಅವರೇ, ನಿಮ್ಮ ಕೃತಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ನೊಬೆಲ್ ಪಾರಿತೋಷಕ ಪ್ರಶಸ್ತಿ ಬಂದದ. ಅದನ್ನು ನೋಡಿ ಎಲ್ಲ ಮಾಧ್ಯಮದವರು ಎಲ್ಲರೂ ಬಂದು ನಿಮಗೇನದ ಸನ್ಮಾನ ಹಾರ ತೊರಾಯಿಗಳನ್ನೆಲ್ಲ ಹಾಕ್ಯಾರ. ಆದರೆ ಏನೋ ಒಂದು ಸ್ಟೂರು ಏನದ ನೀವು ಸಂತೋಷದಿಂದ ಅವ್ರ ಜೊತೆ ಮಾತನಾಡಲಿಲ್ಲ, ಅವ್ರನ್ನ ಗೌರವಿಸೋದ್ರ ಜೊತೆಗೆ ಒಂದಿಷ್ಟು ಏನಾದರೂ ಒಂದಿಟ್ಟು ಹಂಚಿಕೊಳ್ತೀರೇನೋ ಅನ್ನುವಂಥದ್ದು ನನಗೆ ಭಾಳ ನಿರೀಕ್ಷೆ ಮಾಡಿದ್ದೆ. ಆದರೆ ನೀವು ಯಾವುದೂ ಮಾಡಲಿಲ್ಲಲ್ಲ, ಯಾಕೆ ಅಂತ ಕೇಳಿದ್ರಂತೆ. ಅವಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದ್ರಂತೆ, ನೋಡು, ಅವರು ಪತ್ರಿಕೆ ಒಳಗಿರ್ತಕ್ಕಂಥ ಸುದ್ದಿಯನ್ನು ನೋಡಿಕೊಂಡು ನನಗೇನದ ಸನ್ಮಾನ ಮಾಡೋಕ್ಕೆ ಬಂದಾರ, ಅದಕ್ಕೆ ನನಗೆ ಸಂತೋಷ ಆಗಿಲ್ಲ ಅಂದರೆ. ಯಾಕೆ ಅಂತ ಕೇಳಿದ್ರೆ, ನನ್ನ ಕೃತಿ ಗೀತಾಂಜಲಿಯನ್ನು ಓದಿ ಅರ್ಥ ಮಾಡಿಕೊಂಡು ಅದರೊಳಗೆ ಏನಾದರೂ ಒಂದಿಷ್ಟು ತಪ್ಪು ತಡೆಗಳಿದ್ದರೆ, ಚೆನ್ನಾಗಿದ್ದರೆ ಅದನ್ನು ತಿದ್ದುಕೊಳ್ಳುವಂಥದ್ದು ಏನಾದರೂ ಇದ್ದು ಓದಿ ಬಂದು ಅರ್ಥ ಮಾಡ್ಕೊಂಡು ಏನಾರು ನನಗೆ ಹೇಳಿದ್ರೆ ಅಂತಂದ್ರೆ ನನಗೆ ಭಾಳ ಸಂತೋಷ ಆಗ್ತಿತ್ತು. ಆದರೆ ನಮ್ಮ ದೇಶವಾದರೂ ನನ್ನ ಕೃತಿಯನ್ನು ಇನ್ಕವರೆಗೂ ಓದೇ ಇಲ್ಲ. ಅವರು ನೊಬೆಲ್ ಪಾರಿತೋಷಕ ಸಂಸ್ಥೆಯವರು ಅದನ್ನು ಕೃತಿ ನೋಡಿ ಅದನ್ನು ಓದ್ಕೊಂಡು ಏನದ ಚೆನ್ನಾಗಿದೆ, ಇದಕ್ಕೆ ಕೊಡಬೇಕು ಅಂತ, ಇದು ಶ್ರೇಷ್ಠತೆ ಇದೆ ಅಂತ ಕೇಳ್ಕೊಂಡು ಏನದು ಪಾರಿತೋಷಕ ಕೊಟ್ಟರು. ಅದನ್ನು ಕೇಳ್ಕೊಂಡು ಇವ್ರು ಬಂದರೆ ಹೊರತು ನನ್ನ ಕೃತಿಯನ್ನು ಏನದ ಅವರು ಓದೇನದ ಬರಲಿಲ್ಲ. ಹಾಗಾಗಿ ನನಗೇನು ಇವರು ಬಂದು ಕೇಳಿದ್ದು ಸನ್ಮಾನ ಮಾಡಿದ್ದು ಸಂತೋಷ ಆಗಲಿಲ್ಲ, ನಿರಾಶಾದಾಯಕವಾಯಿತು ಅಂತ ಅವ್ರು ಹೇಳಿದ್ರಂತ. ಆ ಸಂದರ್ಭ ಮುಂದೆ ಬೇರೆ ಇದೆ, ಅದು ಬೇಡ, ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ಬಳಕೆ ಮಾಡ್ಕೊಳ್ಳೋಣ. ಹಾಗಾದರೆ ಅದನ್ನು ಇಲ್ಲಿ ನಾನು ಯಾಕೆ ಬಳಕೆ ಮಾಡ್ಕೊಂಡೆ ಅಂತಂದರೆ, ಪರಮ ಪೂಜ್ಯ ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಒಂದು ಪಟ್ಟಾಧಿಕಾರ ಕಾರ್ಯಕ್ರಮ ಬಸವ ಜಯಂತಿ ದಿನ ಎಲ್ಲ ಜರುಗುತ್ತೆ, ನೀವೆಲ್ಲ ಕಣ್ತುಕೊಂಡಿರು ನೋಡಿರ್ತೀರ.
ಈ ಧಾರ್ಮಿಕ ಒಂದು ವಿಧಿವಿಧಾನದೊಳಗೆ ಒಂದು ಸಂಪ್ರದಾಯ ಇರುತ್ತೆ, ಪದ್ಧತಿಗಳಿರ್ತವೆ, ರೀತಿ ರಿವಾಜುಗಳಿರ್ತವೆ. ನಿಮಗೆ ಹೆಂಗೆ ಮದುವೆ ಮಾಡಬೇಕಾದ್ರೆ ರೀತಿ ರಿವಾಜುಗಳು ಇರ್ತಾವಿಲ್ಲ? ಕನ್ಯಾಮಣಿ ಹೆಂಗೇನದ ಶ್ರೀಮತಿ ಆಗ್ತಾಳೆ ಅನ್ನೋದನ್ನು ನೀವೆಲ್ಲ ನೋಡ್ತೀರಿ, ನೋಡೇನ ಹಿರಿಯರು ಹೇಳ್ತಾರೆ, ಹಂಗೆ ಮಾಡ್ತೀರಿ. ಹಾಗೆ ನಮ್ಮಲ್ಲಿ ಕೂಡ ಏನದ, ಒಬ್ಬರು ಸಾಧಕರಾದವರು, ಒಬ್ಬರು ದೇವರಾದವರು, ಮರದೇವರಾದವರು, ಅವರು ಗುರುಗಳಾಗಿ ಪರಿವರ್ತನೆಗೊಳ್ಳಬೇಕಾದ್ರೆ ಕೆಲವೊಂದಿಷ್ಟು ಧಾರ್ಮಿಕ ವಿಧಿವಿಧಾನಗಳಿರ್ತಾವೆ. ಆ ಸಂದರ್ಭದೊಳಗೆ ಒಂದು ಪ್ರಕ್ರಿಯೆ ನಡೆಯುತ್ತೆ, ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಪ್ರಕ್ರಿಯೆ. ಏನಪ್ಪ ಅಂತಂದರೆ, ಪೂಜ್ಯರ ಒಂದು ಪಟ್ಟಾಧಿಕಾರ ಆಗುವ ಮುನ್ನಾ ದಿನ ಅವರ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯನ್ನು ಕರೆಸಿ, ಆ ತಾಯಿಗೆ ಏನದ ಬಟ್ಟೆಗಳನ್ನು, ಒಡವೆಗಳನ್ನು ಕೊಟ್ಟು ಆ ತಾಯಿಯ ಉಡಿಯನ್ನು ತುಂಬಿ, ಅವಾಗ ಪಟ್ಟಾಧಿಕಾರ ಕೊಡುವಂಥ ಗುರುವರ್ಯರೇ ಕೇಳ್ತಾರೆ, ತಾಯಿ ನಿನ್ನ ಒಡಲು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು, ನೀನು ನೆಮ್ಮದಿಯಾಗಿ ಇರಲಿ ಅಂತ ನಿನಗೇನದ ಬಟ್ಟೆ ಕೊಟ್ಟು ನೀನು ಉಡಿ ತುಂಬಿ, ನೀನು ಉಡಿ ಚೆನ್ನಾಗಿರಲಿ, ಸಂತೋಷವಾಗಿರಲಿ ಅಂತ ನಾವು ಈಗೇನದ ಉಡಿ ತುಂಬೀವಿ. ನಿನ್ನ ಒಡಲೊಳಗಿರ್ತಕ್ಕಂಥ ಈ ಮಗುವನ್ನು ಇವತ್ತು ನೀನು ಸಂತೋಷದಿಂದ ಏನದ ಸಮಾಜದ ಮಡಲಿಗೆ ಹಾಕಬೇಕು. ಇಲ್ಲಿಯವರೆಗೆ ನಿನಗೆ ಅವರು ಮಗನಾಗಿದ್ದರು, ನೀ ಅವರಿಗೆ ತಾಯಿಯಾಗಿದ್ದಿ. ಇವತ್ತಿನಿಂದ ಈ ಮಗು ನಿನ್ನ ಮಗು ಆಗಿರಲ್ಲ. ತುಂಬಿ ಅವರ ಒಡಲನ್ನು ಕೂಡ ಏನದ ನಾನು ಸಂತೋಷ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಏನದ ಇವತ್ತು ನಿಮಗೇನದ 3100 ಜನರ ಮಹಿಳೆಯರಿಗೆ ಏನದ ಉಡಿ ತುಂಬುವಂಥ ಕಾರ್ಯಕ್ರಮ ಮಾಡ್ಯಾರ. ಸುಮ್ಮನೆ ಮಾಡಿಲ್ಲ ಇದು, ನೀವು ಸುಮ್ಮನೆ ಬಂದೇನ ಇಲ್ಲ. ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅರ್ಥಪೂರ್ಣವಾಗಿ ಮಾಡಬೇಕು. ಹಾಗೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಗೀತಾಂಜಲಿಯನ್ನು ಓದಿ ನನಗೇನದ ಇವರು ಬಂದು ಏನದ ನನ್ನ ಸನ್ಮಾನ ಮಾಡಿದ್ರೆ ನನಗೆ ಖುಷಿ ಆಗ್ತಿತ್ತು. ಹಾಗೆ ಪರಮ ಪೂಜ್ಯರು ಇವತ್ತು ನನಗೇನದ ಖುಷಿ ಆಗಬೇಕಾದ್ರೆ ಸಮಾಜದ ತಾಯಿಯಂದಿರೇನದ ಉಡಿ ತುಂಬದಾಗ ಏನದ ನನಗೆ ಖುಷಿ ಆಗ್ತದೆ ಅಂತ ತಿಳ್ಕೊಂಡು ಏನದ ನಿಮ್ಮೆಲ್ಲರ ತಾಯಿ ಅಂದರೆ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ತಮ್ಮ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದೊಳಗೆ ಇಟ್ಟುಕೊಂಡಿದ್ದಾರೆ. ಇದು ಸಾರ್ಥಕತೆ. ಇದು ತಾಯಿ ಒಡಲೊಂದೇ ಖುಷಿ ಪಡಿಸೋದು ಬೇಡ, ಸಮಾಜದ ತಾಯಂದರ ಒಡಲನ್ನು ಕೂಡ ಏನದ ಖುಷಿ ಪಡಿಸೋಣ, ಸಂತೋಷ ಪಡಿಸೋಣ ಅನ್ನುವಂಥ ಭಾವದಿಂದ ಇಲ್ಲಿವರೆಗೆ ಪರಮ ಪೂಜ್ಯರಿಗೆ ಏನದ ಆ ತಾಯಿ ಒಬ್ಬಕ್ಕನೇ ತಾಯಿಯಾಗಿದ್ಲು. ಇನ್ನು ಮುಂದೆ ಪರಮ ಪೂಜ್ಯರಿಗೆ ಸಮಾಜದಲ್ಲಿರ್ತಕ್ಕಂಥ ನೀವೆಲ್ಲ ತಾಯಂದರು ಕೂಡ ಏನದ ಅವರಿಗೆ ತಾಯಂದರೆ. ಇವತ್ತು ನಿಮ್ಮ ಮಗ 30ನೇ ತಾರೀಕಿಗೆ ಏನದ ಅಧಿಕೃತವಾಗಿ ಏನದ ನಿಮ್ಮೆಲ್ಲರ ಮಗು ಏನದ ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಏನದ ಆಗಿ ಗುರುವರ್ಯರಾಗ್ಯಾರ, ನಿಮ್ಮೆಲ್ಲರ ಗುರು ಆಗ್ಯಾರ. ಅದಕ್ಕೆ ಬಾಲ್ಯಲ ಮಹಾಶಿವಾಯಿಗಳು ಭಾಳ ಚಂದ ಒಂದು ಪದ ಬರೀತಾರೆ, ತತ್ವದ ಪದ. ಅಗಜ ತನಗೆ ಮೊಲೆ ಹಾಲಿಲ್ಲೆಂದು ಜಗಕ್ಕೆ ಕಳುಹಿದಳು ಪುತ್ರನ, ಭಕ್ತಿ ರಸವ ಎಂಬ ದನಿಯ ನೊಂಡಿ. ಪದ್ಯ ದೊಡ್ಡದದ, ಸಮಯ ಏನದ ಭಾಳ ಕಡಿಮೆ ಅದ. ಆ ಪಾರ್ವತಿ ದೇವಿ ಈ ಕಂದನನ್ನು ಸಾಕೋದಾಗೋದಿಲ್ಲ. ನೀವು ತಾಯಿಯಂದಿರು ಏನದ ಹಡದಾಗ ಏನದ ಎದೆ ಹಾಲು ಕಡಿಮೆ ಇತ್ತಂದ್ರೆ ಏನು ಮಾಡ್ತೀರಿ? ಡಾಕ್ಟ್ರ್ ಏನದ ಯಾವುದೊಂದು ಪೌಡ್ರ್ ಹಾಲು ಕೊಡ್ತಾರ, ಇಲ್ಲ ಬೇರೆ ಯಾವುದೊಂದು ಹಾಲು ಹಾಕಿ ಏನದ ನೀವು ಮಗನ ಬೆಳೆಸ್ತೀರಿ, ಮಗು ಚೆನ್ನಾಗಾಗಲಿ ಅಂತೀರಿ. ಆದ್ರೆ ಜಗನ್ಮಾತೆಯ ತಾಯಿಗೆ ಏನದ ಎದೆ ಹಾಲು ಕಡಿಮೆ ಆತಂತ. ಸಮಾಜದ ಧರ್ಮದ ಕೆಲಸವನ್ನು ಮಾಡುವಂಥ ಪೂಜ್ಯರಿಗೆ ಉಡಿಸುವಂಥ ಎದೆ ಹಾಲು ಕಡಿಮೆ ಆತಂತ. ಅವಾಗ ತಾಯಿ ಏನು ಮಾಡಲ್ಲಂತ, ನನ್ನಿಂದ ಆಗೋದಿಲ್ಲಪ್ಪ, ನಿನ್ನ ಹಸುವಿನ ತನಿಸೋದು ನನ್ನಿಂದ ಆಗೋದಿಲ್ಲ, ನೀನು ಸಮಾಜದ ತಾಯಂದರ ಉಡಿಯೊಳಗೆ ಹಾಕಿ ಬಿಡ್ತೀನಿ, ಆ ತಾಯಂದರೇ ನಿನಗೇನದ ನಿನ್ನ ಹಸುವನ್ನು ತನಿಸ್ತಾರಂತ ತಿಳ್ಕೊಂಡು ಏನದ ಸಮಾಜಕ್ಕಾಗಿ ಏನು ತಾಯಿ ಕಳಿಸಲ್ಲಂತ. ಆ ತಾಯಿ ಸಮಾಜಕ್ಕೆ ಕಳಿಸಲ್ಲು, ಹಡದ ತಾಯಿಯೂ ಸಮಾಜಕ್ಕೆ ಕಳಿಸಲ್ಲು. ಅದಕ್ಕಾಗಿ ಅವ್ರಿಗೆ ತಾಯಂದರು ಒಬ್ಬರಲ್ಲ, ಏನು ಇಡೀ ಸಮಾಜದ ಮಹಿಳೆಯರೆಲ್ಲರೂ ಕೂಡ ಏನದ ತಾಯಂದಿರು. ನೀವು ಹೆಂಗೆ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ
ನಮ್ಮ ಮಗ ಚೆನ್ನಾಗಿರಬೇಕು, ದಷ್ಟಪುಷ್ಟ ಆಗಿರಬೇಕು, ಚೆನ್ನಾಗಿರ್ಬೇಕು, ಅವನಿಗೇನೇ ತೊಂದರೆ ಆದರೂ ನಾವೆಲ್ಲ ಮಗನ ಜೋಪಾನ ಮಾಡ್ಬೇಕು ಅನ್ನೋಂಥ ಭಾವ ಇರ್ತದಲ್ಲ, ಹಾಗೆ ಗುರುವಾಗಿ ಬಂದಿರತಕ್ಕಂಥ ಮರಿರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಸಂಪೂರ್ಣ ಜವಾಬ್ದಾರಿ ಇನ್ನು ನೀವು ಇಲ್ಲಿ ಕೂತಿರ್ತಕ್ಕಂಥ ಉಡಿ ತುಂಬಿಸ್ಕೊಂಡಿರ್ತಕ್ಕಂಥ ಸರ್ವ ತಾಯಿಯಂದರಿಗೂ ಕೂಡ ಏನದ ಇವತ್ತಿನಿಂದ ನಿಮ್ಮ ಮೇಲೆ ಭಾರ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಆ ಮಗುವನ್ನು ಚೆನ್ನಾಗಿ ನೋಡಿಕೊಂಡ್ರೆ ಆ ಮಗು ನಿಮ್ಮ ತಾಯಿಯ ಕೀರ್ತಿ ವಾರ್ತೆಗಳನ್ನು ಈ ಜಗತ್ತಿಗೆ ಏನದ ಸಾರ್ತಾರೆ. ಹೌದಲ್ಲ? ನಾವೆಲ್ಲ ಎಲ್ಲೊಬ್ಬೊಬ್ರು ತಾಯಿಯಿಂದ ಬಿಟ್ಟು ಬಂದಿರ್ತೀವಿ. ಇಲ್ಲಿ ಬಂದವರಿಗೆ ನಾವು ಯವ್ವ ಅನ್ಬೇಕು. ಈಗ ಅವ್ರಿಗೆ ಅಲ್ಲಿ ಹೋಗೋಣಕ್ಕಾಗೋದಿಲ್ಲ ಏನು. ನಾವು ನಿಮ್ಗ ಯವ್ವ ಅನ್ನೋದು, ನಿಮಗ ಯಕ್ಕ ಅನ್ನೋದು, ನಿಮಗ ಅಣ್ಣ ಅನ್ನೋದು ನಾವು. ಯಾಕಂದ್ರೆ ಪೂರ್ವಾಶ್ರಮದ ಯಾವ ಸಂಬಂಧಗಳು ಕೂಡ ಏನದ ನಮಗಿರೋದಿಲ್ಲ. ನಮಗೆಂದು ಪಟ್ಟಾಧಿಕಾರ ಆತ ಅವತ್ತ ಮುಗಿತನವದು. ಹಾಗಾಗಿ ಅಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ತಾತ್ವಿಕದ ನೆಲೆಗಟ್ಟಿನ ಮೇಲೆ ಇವತ್ತು ಪರಮ ಪೂಜ್ಯರು ನಿಮ್ಮೆಲ್ಲರಿಗೆ ಏನದ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿ ನೀಟಾಗಿ ಏನದ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ತರು ಭಾಳ ಸೊಗಸಾಗಿ ಏನದ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇಂಥ ಕಾರ್ಯಕ್ರಮ ಹಲವಾರು ನಡಿಬೇಕು. ಯಾಕಂದರೆ ಸಮಾಜದೊಳಗೆ ನಮ್ಮ ನಾಡಗೌಡರು ಹೇಳಿದಂತೆ ಸಂಸ್ಕಾರ ಬಹಳ ಮುಖ್ಯ. ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಉದಾಹರಣೆ ಕೊಟ್ಟರು ಅವರು, ಸ್ವಾಮಿ ವಿವೇಕಾನಂದರು. ನೀನಾಗು ಕುದುರೆ ಟಂಗವಾಲನೆ ಆಗು, ನಾವು ಬೇಡ ಅನ್ನೋದಿಲ್ಲ. ನೀನು ಟಂಗವಾಲನೆ ಆಗೋ, ಆದರೆ ಎಂಥ ಟಂಗವಾಲನೆ ಆಗಬೇಕು? ಧರ್ಮದ ತಳಹದಿಯಲ ಮೇಲೆ ನಡೆಸ್ಕೊಂಡು ಹೋಗುವಂಥ ಟಂಗವಾಲ ಆಗ. ನೀನು ಕರ್ಮದ ತಳಹದಿಯ ಮೇಲೆ ನಡೆಸ್ಕೊಂಡು ಹೋಗುವಂಥ ಟಂಗವಾಲ ಅಲ್ಲ. ಅವ ಸಣ್ಣ ಸಂಸಾರ ಏನದ ನಡೆಸ್ಕೋದಕ್ಕೋಸ್ಕರವಾಗಿ ಏನದ ಟಂಗವಾಲ. ಆದರೆ ಈ ಟಂಗವಾಲ ಹಂಗಲ್ಲ. ಸಮಾಜಕ್ಕೆ ಏನದ ಶಾಂತಿ, ನೆಮ್ಮದಿ, ಸೌಹಾರ್ದತೆ ಕೊಡುವಂಥ ಒಂದು ಟಂಗವಾಲ ಯಾರಾದರು ಅಂತಂದರೆ ಅವರು ಸ್ವಾಮಿ ವಿವೇಕಾನಂದರು. ಇಂಥ ಟಂಗವಾಲ ನೀನಾಗೋಕು. ಕೃಷ್ಣ ಹೇಗೇನದ ಮಹಾಭಾರತದೊಳಗೇನೆ ಅರ್ಜುನನ ಸಾರಥಿಯಾಗಿ ಏನದ ಮಹಾಭಾರತಕ್ಕೆ ಒಂದು ಕಳೆ ತಂದು ಕೊಟ್ಟನಲ್ಲ, ಹಂಗೆ ನೀನು ಟಂಗವಾಲ ಏನಾಗಬೇಕು? ಸಮಾಜದ ಟಂಗವಾಲನಾಗಿ ಸಮಾಜಕ್ಕೆ ಒಂದು ಕೀರ್ತಿಯನ್ನು ತಂದು ಕೊಡಬೇಕು ಅಂತ ಏನದ ಆ ತಾಯಿ ಏನದ ಹೇಳದಂತೆ. ಹಾಗಾಗಿ ಇವತ್ತು ನೀವು ಉಡಿ ತುಂಬಿಸಿರತಕ್ಕಂಥ ಎಲ್ಲ ತಾಯಿಯಂದಿರ ಹಾರೈಕೆ ಬೇಕು. ತಾಯಿ ಹಾರೈಕೆ ಬಹಳ ಮುಖ್ಯ. ತಂದೆ ಹಾರೈಕೆಗಿಂತ ತಾಯಿ ಹಾರೈಕೆ ಭಾಳ ಮುಖ್ಯ. ತಂದೆ ಆದವ ಏನು ಮಾಡ್ತಾನ, ಮಗ ಏನಾರ ಸಂತೋಷ ಮಾಡಿ ಇನ್ನು ಯಾವುದಾರ ಒಂದು ಚಲೋ ಮಾಡಿದ್ದ ನೌಕರಿ ಹಿಡ್ಕೊಂಬಂದ, ನಾವು ಒಂದ ಉತ್ತರ, ಅಪ್ಪ ನಾನೇನದ ಫಸ್ಟ್ ರ್ಯಾಂಕ್ ಬಂದೇನೆ, ಹೌದಾ, ಚಲೋ ಆಯ್ತು. ಇನ್ನೊಂದು ಉತ್ತರನೇ ಬರಲ್ಲ ಒಂದು. ಇಲ್ಲ ಅಂದ್ರೆ ಏನು ಮಾಡ್ತಾನೆ, ನೀ ಬರೀ ಫಸ್ಟ್ ಬಂದೆ, ಅವ ಫಸ್ಟ್ ರ್ಯಾಂಕ್ ಬಂದಾನ ಅಂತಾನ. ಆದ್ರೆ ತಾಯಿ ಹಂಗಲ್ಲ. ಫಸ್ಟ್ ರ್ಯಾಂಕ್ ಯಾಕೆ, ಬರೀ ಪಾಸ್ ಆಗ್ಯಾನಂದ್ರೆ ಸಾಕ. ಮಗ ಎಷ್ಟು ಚಂದ ಓದಿಯೋ ನೀನು, ಭಾಳ ಖುಷಿ ಆಯ್ತು, ನಿನಗೇನಾದ್ರೂ ಒಂದು ದಿನ ಸ್ವೀಟ್ ಮಾಡ್ತೀನಿ ಅಂತ ತಡೆಯೋ ಅನ್ನುವಂಥ ಹಾರೈಕೆ ತಾಯಿಯ ಹೃದಯದೊಳಗಿರ್ತದ, ತಂದೆಯ ಹೃದಯದೊಳಗಿರೋದಿಲ್ಲ. ಅದು ಅವನಿಗೇನಿದ್ರು ಕಂಪೇರೇಜ್ ನೋಡೋದು, ಇನ್ನೊಂದು ನೋಡೋದು, ಅವನಿಗಿಂತ ನನ್ನ ಮಗ ಶಾಣೆನೋ ಅವ ಶಾಣೆನೋ ಅಂತ ನೋಡಿ ಏನದ ಹೇಳ್ತಾನೆ. ತಾಯಿ ಹೃದಯ ಅದು ಯಾವುದೂ ನೋಡಲ್ಲ. ಆ ತಾಯಿ ಕಣ್ಣಿಗೆ ಕಾಣೋದು ತನ್ನ ಮಗ ಒಬ್ಬನೇ ಕಾಣ್ತಾನೆ, ಬೇರೆ ಏನೂ ಕಾಣೋದಿಲ್ಲ ಆಕೆ. ಆ ಮಗು ಏನು ಮಾಡಿದ್ರೂ ಕೂಡ ಏನದ ಆ ತಾಯಿಗೆ ಸಂತೋಷ. ಜಗತ್ತಿನೊಳಗೆ ಏನಾದರೂ ಮಾಡಿದ್ರೆ ಸಂತೋಷ ಪಡುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ತಾಯಿ ಮಾತ್ರ. ಅಂತಹ ತಾಯಿಯ ಒಡಲು ಚೆನ್ನಾಗಿರಲಿ ಅಂತ ಪರಮ ಪೂಜ್ಯರು ಇವತ್ತು ನಿಮ್ಮೆಲ್ಲರೂ ಉಡಿ ತುಂಬ್ಯಾರ. ನಿಮ್ಮೆಲ್ಲರ ತಾಯಿಯ ಖುಷಿಯನ್ನು ಪಡಿಸುವಂಥ, ನೀವೆಲ್ಲರ ಮೆಚ್ಚುವಂಥ ಕೆಲಸ ಕಾರ್ಯಗಳನ್ನು ಏನದ ನಮ್ಮ ಪರಮ ಪೂಜ್ಯರು ಈ ನಾಡಿನೊಳಗೆ ಮಾಡಿ ನಿಮ್ಮೆಲ್ಲರಿಗೆ ಕೀರ್ತಿ ಗೌರವ ತರ್ತಾರೆ ಅನ್ನುವಂಥ ಭರವಸೆ ನಮ್ಮದಾಗಿದೆ. ಅಂಥ ಪೂಜ್ಯರನ್ನು ಪಡೆದಿರ್ತಕ್ಕಂಥ ನೀವೆಲ್ಲರೂ ಏನದ ಭಾಗ್ಯವಂತರು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ವಿರಮಿಸ್ತಾ ಇದ್ದೇನೆ.